ಹೈಕೋರ್ಟ್ನಲ್ಲಿ ಸಿದ್ದರಾಮಯ್ಯ ವಿರುದ್ಧವಾಗಿ ಆದೇಶ ಬರ್ತಿದ್ದ ಬೆನ್ನಲ್ಲೇ ಬಿಜೆಪಿ ತನ್ನ ಆಗ್ರಹ ಏನಿತ್ತು ಅದನ್ನ ಈಗ ಬಲವಾಗಿ ಮುಂದುವರಿಸ್ತಾ ಹೋಗ್ತಾ ಇದೆ. ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವಂತಹ ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಇದೀಗ ಬಿಜೆಪಿಯ ಒತ್ತಾಯ ಇನ್ನಷ್ಟು ಬಿಗಿಯಾಗ್ತಾ ಇದೆ. ಸಿದ್ದರಾಮಯ್ಯ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ಆಗ್ರಹವನ್ನ ಮಾಡ್ತಾ ಸಿಎಂ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ ಕೇಳಿದ್ದಾರೆ. ನೀರು ಕುಡಿಯ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ನಮ್ಮ ಜೊತೆಲಿದ್ದಾರೆ. ಸರ್, ಪ್ರಮುಖವಾಗಿ ಈಗ ತಾನೇ ಕೋರ್ಟ್ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದೆ. ತಮ್ಮ ಮೊದಲ ರಿಯಾಕ್ಷನ್ ಏನು? ನಾನು ಈಗಾಗಲೇ ಹೇಳಿದೆ, ಈ ದೇಶದ ನ್ಯಾಯ ಬಹಳ ಗಟ್ಟಿಯಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರತಕ್ಕಂಥ ಸಂವಿಧಾನ ಈ ದೇಶವನ್ನು ಇನ್ನೂ ಬಹಳ ಒಗ್ಗಟ್ಟಿನಿಂದಿಟ್ಟಿದೆ, ಗಟ್ಟಿಯಾಗಿಟ್ಟಿದೆ. ನ್ಯಾಯಾಲಯಗಳು ಇವತ್ತು ಸತ್ಯವನ್ನು ಎತ್ತಿ ಹಿಡಿಯತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಏನು ಗವರ್ನರ್ ಅವರು ಈಗಾಗಲೇ ಪ್ರಾಸಿಕ್ಯೂಷನ್ ಕೊಟ್ಟಿದ್ರು ಅದು ಸರಿ ಇದೆ ಅಂತಕ್ಕಂಥದ್ದನ್ನು ಈಗ ಸರ್ಕಾರ ರಾಜೀನಾಮೆ ಕೊಡಬೇಕಾಗತ್ತೆ. ಮಾನ್ಯ ಸಿದ್ದರಾಮಯ್ಯನವರು ಇವತ್ತೇ ರಾಜೀನಾಮೆ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಸಿದ್ದರಾಮಯ್ಯನವರ ಮನಸ್ಥಿತಿಯನ್ನು ಗಮನಿಸ್ತಾ ಇದ್ರೆ ಇವತ್ತು ರಾಜೀನಾಮೆ ಕೊಡ್ತಾರೆ ಅಂತ ತಮಗಿನ್ನೂ ಕಾನ್ಫಿಡೆನ್ಸ್ ಇದೆಯಾ? ಅಲ್ಲ, ಅವ್ರು ಕೊಡಲೇಬೇಕಾಗತ್ತೆ. ಯಾಕೆ ಅಂತಂದರೆ ಕೇಜ್ರಿವಾಲನ್ನು ಅವರು ನಿದರ್ಶನವಾಗಿ ಇಟ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ ಆ ದೆಹಲಿ ಕೇಂದ್ರಾಡಳಿತ ಪ್ರದೇಶ, ಅಲ್ಲಿ ಸರ್ಕಾರ ಇದ್ದರೂ ಕೂಡ ವ್ಯವಸ್ಥೆಗಳು ಕೆಲವು ಅಂದರೆ ಪೊಲೀಸು ಮತ್ತು ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಎಲ್ಲ ಕೇಂದ್ರಾಡಳಿತಕ್ಕೆ ಸಂಬಂಧಪಟ್ಟವರು ಇರ್ತಾರೆ. ಇಲ್ಲಿ ಹಾಗಲ್ಲ, ಇದು ರಾಜ್ಯಾಡಳಿತಕ್ಕೆ ಸಂಬಂಧಪಟ್ಟಿದ್ದಾದ್ದರಿಂದ ಅವರನ್ನು ನಿದರ್ಶನವಾಗಿ ಇಟ್ಕೊಂಡು ನಾನು ಕೊಡಲ್ಲ ಅಂತ ಹೇಳಕ್ಕೆ ಬರಲ್ಲ. ಅವರೇನು ಹೇಳ್ಕೊಳ್ತಾರೆ, ಹೈಕಮಾಂಡ್ ನನ್ನ ಪರವಾಗಿದೆ. ನಿಮ್ಮ ಹೈಕಮಾಂಡ್ ನಿಮ್ಮ ಪರವಾಗಿದ್ದರೆ ಇದಕ್ಕೆ ನ್ಯಾಯಾಲಯ ಏನು ಮಾಡ್ತದೆ? ನ್ಯಾಯವನ್ನು ನೀವು ಎತ್ತಿಡಿಬೇಕೇ ಹೊರತು ನಿಮ್ಮ ಹೈಕಮಾಂಡ್ ಆದೇಶವನ್ನಲ್ಲ. 136 ಶಾಸಕರು ನಿಮಗೆ ಸಪೋರ್ಟ್ ಮಾಡಿದ್ರೂ ಕೂಡ ಇಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ. ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ಬೋದು ಅವರು ಸಪೋರ್ಟ್ ಮಾಡಿ, ಆದರೆ ಕೋರ್ಟಿನ ಆದೇಶವನ್ನು ತಿರುಚಲಿಕ್ಕೆ MLAಗಳಿಗೂ ಆಗಲ್ಲ, ನಿಮ್ಮ ಹೈಕಮಾಂಡ್ಗೂ ಆಗಲ್ವಲ್ವಾ? ಈಗ ಪ್ರಾಸಿಕ್ಯೂಷನ್ ಆರ್ಡರ್ ಬಂದಿದೆ, ಈಗ ಲೋಡ್ ಆಗಿದೆ. ಮುಖ್ಯಮಂತ್ರಿಗಳು ಅದನ್ನು ಸಂಪೂರ್ಣವಾಗಿ 198 ಪೇಜಸ್ ಏನಿದೆ, 98 ಪೇಜಸನ್ನು ನೋಡಿ ಇವತ್ತು ಕಾನೂನು ಸಲಹೆ ತೆಗೆದುಕೊಂಡು ಮುಖ್ಯಮಂತ್ರಿಗಳು ಮುಂದೆ ನಾವೇನು ಮಾಡ್ತೀವಿ ಅನ್ನೋದನ್ನು ತಿಳಿಸ್ತಾರೆ. ನೀವೆಲ್ಲನೂ ಏನು ಮಾಡಿಬಿಟ್ಟಿದ್ರೆ ಹೈಲೈಟ್ ಸ್ಯಾಂಕ್ಷನ್ನು ಪ್ರಾಸಿಕ್ಯೂಷನು ಅಂತೇಳೆಲ್ಲ ಟಿ ವಿಯಲ್ಲಿ ಹಾಕಿ ಇವತ್ತು ಬೆಳಗ್ಗೆ ನೋಡ್ತಾ ಇದ್ದೀನಿ. ಅದಾದಮೇಲೂ ನೋಡ್ತಾ ಇದ್ವಿ. ಗವರ್ನರ್ಗೆ ಬೋದು ಹೈಕೋರ್ಟ್ಲಿಂದ ಸ್ಯಾಂಕ್ಷನ್ಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ 17A ಅನುಮತಿ ಕೊಟ್ಟರು, ರೆಸ್ಟ್ರಿಕ್ಟೆಡ್ ಟು 17A. ದಟ್ ಈಸ್ ಓನ್ಲಿ ಫಾರ್ ಪ್ರಿಲಿಮಿನರಿ ಎನ್ಕ್ವೈರಿ. ಈಗ ಇದು ಪಾರ್ಟ್ಲಿ ಒಂದು ಹೇಳ್ತೀನಿ ಕೇಳಿ, ನಾವು 17A ಕೂಡ ನಾವು ಒಪ್ತಾ ಇಲ್ಲ. 17A ನಾವು ಒಪ್ತಾ ಇಲ್ಲ. 21A 2 BNSS ಅಂತೂ ತಳ್ಳಿ ಹಾಕಿದ್ದಾರೆ, ರೆಸ್ಟ್ರಿಕ್ಟೆಡ್ ಟು 17A ಅಂಥೇಳಿ. ಇವರು ಏನು ಇದು ಮಾಡ್ತಾಯಿದ್ರು. ಈಗ ಮಾಧ್ಯಮಗಳ ಮುಂದೆ ನೀವು ಕೂಡ ಪ್ರಾಸಿಕ್ಯೂಷನು ಸ್ಯಾಂಕ್ಷನು ಅದೆಲ್ಲ ಅದು ಇಲ್ಲ, ಓನ್ಲಿ ಫಾರ್ ಪ್ರಿಲಿಮಿನರಿ ಎನ್ಕ್ವೈರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅದಕ್ಕೆ 17A ರೆಸ್ಟ್ರಿಕ್ಟೆಡ್ ಅಂತ ಹೇಳಿದ್ದಾರೆ. ಅದನ್ನು ಕಾನೂನು ಸಂಪೂರ್ಣ ಜಡ್ಜ್ಮೆಂಟನ್ನು ಓದಿ ತಿಳ್ಕೊಂಡು ಕಾನೂನು ಸಲಹೆ ತೆಗೆದುಕೊಂಡು ಮುಂದೆ ಒಂದು ಇದು ನಿರ್ಧಾರ ಮಾಡ್ತದೆ. ಇದರಲ್ಲಿ ಮುಖ್ಯಮಂತ್ರಿಗಳು 17A ಅಂದರೂ ಕೂಡ ಮುಖ್ಯಮಂತ್ರಿಗಳ ಪಾತ್ರ ಏನಿದೆ ಅಲ್ಲಿ? ಮುಖ್ಯಮಂತ್ರಿ ಪಾತ್ರ ಏನಿದೆ 17A? ಅವ್ರು ಯಾರಾದರೂ ನಿರ್ದೇಶನ ಕೊಟ್ಟಿದ್ದಾರಾ? ವಾಟ್ ಡಸ್ 17A ಸೇ? ಯಾರು ನಿರ್ದೇಶನ ಕೊಟ್ಟಿದ್ದಾರಾ? ಯಾರಿಗಾರು ಇದು ಮಾಡಿದಾರಾ? ಎಲ್ಲಿದೆ ತೋರಿಸಿ. ಅದಾಗೂ ಕೂಡ ಒಂದು ನಿರ್ಧಾರ ಬಂದಿದೆ. ಆ ನಿರ್ಧಾರವನ್ನು ಕಾನೂನಾತ್ಮಕವಾಗಿ ಮತ್ತು ರಾಜಕೀಯವಾಗಿಯೂ ಕೂಡ ನಾವು ಹೋರಾಟ ಮಾಡ್ತೀವಿ. ಇದು ಗವರ್ನರ್ದು ಮುಂದುವರೆದ ಭಾಗ. ಇದು ಸಚಿವ ಎಂಬಿ ಪಾಟೀಲ್ ಅವರು ತಮ್ಮ ಪ್ರತಿಕ್ರಿಯೆಯನ್ನು ಕೊಡೋ ಮೂಲಕವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿಲ್ಲ, ಬದಲಾಗಿ 17A ಪ್ರಿಲಿಮಿನರಿ ತನಿಖೆಗೆ ಅವಕಾಶವನ್ನ ಮಾಡಿಕೊಟ್ಟಿದೆ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಸೊ 17A ಏನ್ ಹೇಳುತ್ತೆ, ನಿರ್ದೇಶನ ಕೊಟ್ಟಿದ್ದಾರಾ, ಎಲ್ಲಿದೆ ತೋರಿಸಿ ಅಂತ ಕೂಡ ಪ್ರಶ್ನಿಸ್ತಾ ಇದ್ದಾರೆ.